ಓಕೆ ಓಕೆ ಉತ್ಕರ್ಷ್, BJPಯ ಸ್ಟ್ಯಾಂಡ್ ಬಗ್ಗೆ ಒಂದು ಪ್ರಶ್ನೆ. ಒಂದು ಕಡೆ ಕೇಂದ್ರದಲ್ಲಿ ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳ್ತಾರೆ, ರಾಜ್ಯದಲ್ಲಿ ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳಿದ್ರೆ ಹಿಂದೂಗಳನ್ನು ಒಡೆಯುವ ಕೆಲಸ ಅಂತ ಹೇಳ್ತಾರೆ. ಏನು ಸ್ಟ್ಯಾಂಡ್ ಇದು? ನೋಡಿ, ಒಂದು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಕಾಂಗ್ರೆಸ್ ಎಷ್ಟರ ಮಟ್ಟಿಗೆ ದಿವಾಳಿ ಆಗಿದೆ ಕರ್ನಾಟಕದಲ್ಲಿ ಅಂತಂದ್ರೆ ಆ ಜಾತಿ ಗಣತಿಯ ರಿಪೋರ್ಟ್ ಅಲ್ಲಿ ಕನಕದಾಸರ ಫೋಟೋ ಹಾಕ್ತಾರ್ರಿ. ಕನಕದಾಸರು ಹೇಳಿರೋದೇನ್ರಿ, ಕುಲ ಕುಲ ಕುಲವೆಂದು ಒಡೆದಾಡದಿರಿ, ನಿನ್ನ ಕುಲದ ಮೂಲವನ್ನೇನಾದ್ರೂ ಬಲ್ಲಿರ ಅಂತ. ಇವತ್ತು ಸಿದ್ದರಾಮಯ್ಯನವರು ಮಾಡ್ತಿರೋದೇ ಜಾತಿ ಜಗಳನ್ನು ವಿಷ ಬೀಜಗಳನ್ನು ಬಿತ್ತೋ ಅಂತ ಕೆಲಸನ. ನೀವು ಕನಕದಾಸರ ಫೋಟೋ ಹಾಕಿ ಜಾತಿ ಗಣತಿ ಅಂತ ಮಾಡುವಂತ ಅಧಿಕಾರ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರಕ್ಕೆ. ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಇವತ್ತು ನಮ್ಮ ಪ್ರಶ್ನೆ ವೆರಿ ಸಿಂಪಲ್. 165 ಕೋಟಿ ವ್ಯಯ ಮಾಡಿದ್ರೆ ನೀವು ಹಿಂದೆ 10 ವರ್ಷಗಳ ಹಿಂದೆ ಮಾಡಿರ್ತಕ್ಕಂಥ ಜಾತಿ ಗಣತಿ ರಿಪೋರ್ಟ್ ಅಂತ ತಗೊಬಂದ್ಬಿಟ್ಟು ಇವತ್ತು ನೀವು ಅಧಿಕೃತ ಅಂತ ಹೇಳಿದ್ರೆ ಹೇಗೆ ಸಾಧ್ಯ? ಇದೇ 2011ರಲ್ಲಿ ಕರ್ನಾಟಕ ಜನಸಂಖ್ಯೆ ಇದ್ದಿದ್ದು 6,11,00,000. ಆದ್ರೆ ಇವ್ರು ಮಾಡಿರೋದೆಷ್ಟು? ರಿಪೋರ್ಟ್ ನಲ್ಲಿ ಕೊಟ್ಟಿರ್ತಕ್ಕಂಥ ಅಂಶ 5,98,000 ಅಂತ ಹೇಳಿದ್ದಾರೆ. ಇನ್ನು ಮಿಕ್ಕಿದ್ 35 ಲಕ್ಷ ಮಾಡಿಲ್ಲ ಅಂತ ಹೇಳ್ತಾರೆ. ಸೊ 5,98,000 ಪ್ಲಸ್ 35 ಲಕ್ಷ ಎಷ್ಟಾಗುತ್ತೆ? 6,25,00,000 ಆಗುತ್ತೆ. ಹಾಗಾದ್ರೆ ಎಲ್ಲೋಯ್ತು ಮಿಸ್ಸಿಂಗ್ ನಂಬರ್ಸ್? ಅಂದ್ರೆ ಯಾವ ರೀತಿ ಇವ್ರು ರಿಪೋರ್ಟ್ ಅನ್ನು ತಯಾರು ಮಾಡಿದ್ದಾರೆ ಅಂತಂದ್ರೆ ಇವ್ರಿಗೆ ಯಾರನ್ನ ಜಾಸ್ತಿ ತೋರಿಸ್ಬೇಕು ಅವ್ರನ್ನ ತೋರಿಸಿದ್ದಾರೆ, ಯಾರನ್ನ ಕಮ್ಮಿ ತೋರಿಸಬೇಕು ಕಮ್ಮಿ ತೋರಿಸುವಂತ ಕೆಲಸ ಮಾಡಿದ್ದಾರೆ. ಇವತ್ತು ಕೇಂದ್ರ ಸರ್ಕಾರ 13,000 ಕೋಟಿ ರೂಪಾಯಿ ವೆಚ್ಚದ ಜನಗಣತಿಯ ಜೊತೆಗೆ ಜಾತಿ ಗಣತಿ ಮಾಡ್ತಾ ಇದೆ. ಬಹಳ ಸ್ಪಷ್ಟವಾಗಿ 32 ಪ್ಯಾರಾಮೀಟರ್ಗಳು, ಬರೀ ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ ಜೊತೆಗೆ ಸಾಂಸ್ಕೃತಿಕ ವಿಚಾರಗಳಿಗೂ ಮಹತ್ವ ಕೊಡುವಂತದನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಇವತ್ತು ನೀವು 10 ವರ್ಷಗಳ ಹಿಂದೆ ಮಾಡಿರ್ತಕ್ಕಂಥ ರಿಪೋರ್ಟ್ ಅಂತಂದು ನಿಮ್ಮದೇ ಹೈಕಮಾಂಡ್ ಚೀಮಾರಿ ಆಗ್ತಲ್ರಿ. ಇದೇ KC ವೇಣುಗೋಪಾಲ್ ಮತ್ತೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಿದ್ದರಾಮಯ್ಯನವ್ರನ್ನ ಕರೆಸ್ಕೊಂಡು ಚೀಮಾರಿ ಆಗ್ತಲ್ವಾ? ನಾವು ಕೇಳ್ತೀವಿ, ಇವತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ಆಗ್ಲಿ KC ವೇಣುಗೋಪಾಲ್ ಅವರೇನು ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರ ಅಥವಾ ಮೆಂಬರ್ ಸೆಕ್ರೆಟರಿನ ಅಥವಾ IAS ಆಫೀಸರ್? ಅವ್ರು ಯಾರ್ರೀ? ಸರ್ಕಾರ ಮಾಡಿರ್ತಕ್ಕಂಥ ರಿಪೋರ್ಟ್ ಅನ್ನ ನೋಡಿ ಚೀಮಾರಿ ಹಾಕಿ ಮತ್ತೆ ಮಾಡ್ಕೊಂಬನ್ನಿ ಅಂತ ಹೇಳ್ತಲ್ವಾ? ಇವತ್ತು ನಮ್ಮ ಪ್ರಶ್ನೆ, 15 ದಿನದಲ್ಲಿ 7 ಕೋಟಿ ಇವತ್ತು ಜನಸಂಖ್ಯೆ ಜಾಸ್ತಿ ಆಗಿದೆ. 7 ಕೋಟಿಗಿಂತ ಜಾಸ್ತಿ ಇರ್ತಕ್ಕಂಥ ಕರ್ನಾಟಕದ ಜನಸಂಖ್ಯೆಯನ್ನ ಯಾವ ಆಧಾರದ ಮೇಲೆ ನೀವು 15 ದಿವಸದಲ್ಲಿ ಮುಗಿಸ್ತೀರಪ್ಪ? ಇವತ್ತು 420 450 ಕೋಟಿ ಅದಕ್ಕೆ ಬೇಕು ಅಂತ ಹೇಳ್ತೀರಾ. ಯಾವ ಬೇಸಿಸ್ ಮೇಲೆ ಈ ಗಣತಿಯನ್ನು ಮಾಡ್ತೀರಾ? ಇವತ್ತು ಎಷ್ಟು ಬ್ಲಂಡರ್ಗಳ ಜಾತಿ ಗಣತಿಯಲ್ಲಿ ಇದೆ ಅಂತಂದ್ರೆ ಪ್ರತಿ ಜಾತಿಯನ್ನು ಕೂಡ ಒಡೆಯುವಂತ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ನಮ್ಮ BJPಯ ನಾಯಕರು ಕೂಡ ಮಾತಾಡ್ತಾರೆ, ಸರಿ ಇದೆ ಅದು. ನೀವು ಕುರುಬ ಕ್ರಿಶ್ಚಿಯನ್ ಅಂತ ತೋರಿಸ್ತೀರಾ, ಒಕ್ಕಲಿಗ ಕ್ರಿಶ್ಚಿಯನ್ ಅಂತ ತೋರಿಸ್ತೀರಾ, ಮಡಿವಾಳ ಕ್ರಿಶ್ಚಿಯನ್, ಎಲ್ರಿ ಇದೆ ಆ ಕ್ರಿಶ್ಚಿಯನ್ ಉಪಪಂಗಡಗಳು? ನೀವು ಕ್ರೈಸ್ತರನ್ನ ಹೋಗಿ ಕೇಳಿ, ಖಂಡಿತವಾಗ್ಲೂ ಇಲ್ಲ ಅಂತಾರೆ. ನಾನು ನಮ್ಮ ಸಮಾಜದಲ್ಲಂತೂ ಒಕ್ಕಲಿಗರಲ್ಲಿ ಯಾವ ಆ ರೀತಿಯ ಉಪಪಂಗಡಗಳಿಲ್ಲ. ಇವತ್ತು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಅನೇಕ ರೀತಿಯ ಈ ರೀತಿಯ ಲೋಪದೋಷಗಳ ಜಾತಿ ಗಣತಿಯಲ್ಲಿದೆ. ಸಿದ್ದರಾಮಯ್ಯನವ್ರಿಗೆ ಯಾವ ಬದ್ಧತೆ ಇಲ್ಲ. ನೋಡಿ, ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಇದೇ 1956ರಲ್ಲಿ ಕಾಕಾ ಕೇಲ್ಕರ್ ಆಯೋಗ ರಿಪೋರ್ಟ್ ತಗೊಂಡೋಗಿ ಕೊಡಬೇಕು ಅಂತ ಬಂದಾಗ ಕಡ್ಡಿ ತುಂಡಾದಂಗೆ ಕಡಾಖಂಡಿತವಾಗಿ ರಿಜೆಕ್ಟ್ ಮಾಡಿದ್ರು ಕಾಂಗ್ರೆಸ್ ಅವರು. ಯಾವುದೇ ಕಾರಣಕ್ಕೂ ಒಪ್ಪಲ್ಲ ಅಂದ್ರು. 1977ರಲ್ಲಿ ಅದಕ್ಕೆ ಒಂದು ಶಕ್ತಿಯನ್ನ ಕೊಟ್ಟು ಒಂದು ಉಸಿರಾದಂಥದ್ದು ಜನತಾ ಸರ್ಕಾರ ಬಂದ ಮೇಲೆ ಮಂಡಲ ಆಯೋಗ ರಚನೆ ಮಾಡ್ತು. ಆವಾಗ ಹಿಂದುಳಿದ ವರ್ಗದವರಿಗೆ ಶಕ್ತಿಯನ್ನ ಕೊಟ್ಟು ಅವ್ರಿಗೆ ರಾಜಕೀಯವಾಗಿ ಒಂದು ಅಸ್ಮಿತೆಯನ್ನು ಮಾಡಿಕೊಟ್ರು. ಕಾಂಗ್ರೆಸ್ನವ್ರಿಗೆ ಯಾವ ಬದ್ಧತೆ ಇಲ್ಲ. ರಾಜೀವ್ ಗಾಂಧಿ ವಿರೋಧ ಮಾಡಿದ್ರು ಕಾಕಾ ಕೇಲ್ಕರ್ ಆಯೋಗದ ವರದಿಯನ್ನ. ಇವತ್ತು ಇವ್ರು ಬಂದ್ಬಿಟ್ಟು ಸಿದ್ದರಾಮಯ್ಯ ಹೇಳ್ತಾರೆ ಅಹಿಂದ ವರ್ಗದ ಚಾಂಪಿಯನ್ ಅಂತ. ಅಷ್ಟಿದ್ದಿದ್ರೆ ನೀವು ಜಾರಿ ಮಾಡಬೇಕಾಗಿತ್ತು. ನಿಮ್ಮ ಹೈಕಮಾಂಡ್ ಮಾತನ್ನು ಕೂಡ ನೀವು ಕೇಳಬಾರ್ದಾಗಿತ್ತು. ನೀವು ಜಾರಿ ಮಾಡಬೇಕಾಗಿತ್ತು. ಮಾಡೇ ಮಾಡ್ತೀನಿ ನಾನು ಹಿಂದುಳಿದ ವರ್ಗದ ಚಾಂಪಿಯನ್ ಅಂತ. ಸೊ ಹಾಗಾಗಿ ಈ ರೀತಿ ಯಾವ ಬದ್ಧತೆ ಕೂಡ ಈ ಹಿಂದುಳಿದ ವರ್ಗಗಳ ಸಮುದಾಯಗಳ ಬಗ್ಗೆ ಅವ್ರಿಗಿಲ್ಲ. ಇದ್ದಿದ್ರೆ ವಾಲ್ಮೀಕಿ ಹಗರಣ ಆಗ್ಲಿ, ಬೋವಿ ಹಗರಣ ಆಗ್ಲಿ, ಈ ರೀತಿಯ ಸಣ್ಣ ಪುಟ್ಟ ಜಾತಿಗೆ ಮೀಸಲಿಟ್ಟಿದ್ದಂತ ದುಡ್ಡನ್ನ ಇವ್ರ್ಯಾಕೆ ತೆಗ್ತಾ ಇದ್ರು? ಕಾಂಗ್ರೆಸ್ನವ್ರಿಗೆ ಯಾವ ಬದ್ಧತೆ ಇಲ್ಲ.